ಜೈಲಲ್ಲಿ ದರ್ಶನ್ ಭೇಟಿಯಾಗಿ ಅಭಿಮಾನ ತೋರಿದ್ದೇ ನಟ ಚಿಕ್ಕಣ್ಣ ಅವರನ್ನ ಪಚೀತಿಗೆ ತಳ್ಳಿದೆ. ಒಂದು ಬಾರಿ ವಿಚಾರಣೆ ಎದುರಿಸಿರೋ ಚಿಕ್ಕಣ್ಣಗೆ ಮತ್ತೆ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಈ ಮಧ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಬಳಿಕ ಮತ್ತೊಬ್ಬ ಆರೋಪಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಇದು ಹುಚ್ಚರ ಸಂತೆ. ಇದೊಂಥರ ಹುಚ್ಚು ಅಭಿಮಾನ. ಮೆಜೆಸ್ಟಿಕ್ ನಿಂದ ಶುರು ಮಾಡಿ ಶೆಡ್ ನಲ್ಲಿ ಡೆವಿಲ್ ನಂತೆ ವರ್ತಿಸಿದ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸೋದು ಈ ನೆಲದ ಕಾನೂನಿನ ನಿಯಮ. ವಿಕೃತಿ ಮೆರೆದವರ ಮೇಲೆ ವಿನಯ, ಅಮಾನುಷ ಕೃತ್ಯ ಎಸಗಿದವರ ಮೇಲೆ ಅಭಿಮಾನ, ಅಪಾಯ, ಸಂಕಷ್ಟಮಯ. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದ ಉಪಾಧ್ಯಕ್ಷನಿಗೆ ಸಂಕಷ್ಟ. ಮತ್ತೆ ನೋಟಿಸ್ ನೀಡಿ ಚಿಕ್ಕಣ್ಣ ವಿಚಾರಣೆಗೆ ಪೊಲೀಸರ ಸಿದ್ಧತೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಪಟಾಲಂ, ರೇಣುಕಾಸ್ವಾಮಿಯ ರಕ್ತ ಹರಿಸಿ 72 ದಿನಗಳು ಕಳೀತಾ ಬಂದಿವೆ. ಇನ್ನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಸಿಕ್ಕಿರುವ ಸಾಕ್ಷಿಗಳು ಡಿ ಗ್ಯಾಂಗ್ನ ಎಲ್ಲ ಕೃತ್ಯವನ್ನ ಬಯಲು ಮಾಡಿವೆ. ರೇಣುಕಾಸ್ವಾಮಿ ಹತ್ಯೆ ಮಾಡುವ ಮುನ್ನ ಜೂನ್ 8ರಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಪಾರ್ಟಿ ನಡೆಸಿತ್ತು. ಅಂದು ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ದರ್ಶನ್ ಬಂಧನದ ಬಳಿಕ ನಟ ಚಿಕ್ಕಣ್ಣಗೂ ಪೊಲೀಸರು ವಿಚಾರಣೆ ನಡೆಸಿದ್ರು. ಪಟ್ಟಣಗೆರೆ ಶೆಡ್ಗೆ ಚಿಕ್ಕಣ್ಣ ಹೋಗಿದ್ರು ಎಂಬುದನ್ನ ಸಾಕ್ಷ್ಯಗಳು ಸಿಗದ ಕಾರಣ ಪೊಲೀಸರು ವಿಚಾರಣೆ ನಡೆಸಿ 164 ಪ್ರಕಾರ ಹೇಳಿಕೆ ದಾಖಲಿಸಿಕೊಂಡಿದ್ರು. ಈ ಬೆನ್ನಲ್ಲೇ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದು ನಟ ಚಿಕ್ಕಣ್ಣಗೆ ಸಂಕಷ್ಟ ತಂದಿದೆ. ಪ್ರಕರಣ ತನಿಖೆ ಹಂತದಲ್ಲಿರುವಾಗ ನಟ ದರ್ಶನ್ ಭೇಟಿಯಾಗಿದ್ದು ಪೇಚಿಗೆ ಸಿಲುಕಿದೆ. ನಟ ದರ್ಶನ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಸಾಕ್ಷಿಯಾಗಿದ್ದು ಕಾನೂನಿನ ಪ್ರಕಾರ ಸಾಕ್ಷಿ ಆರೋಪಿಯನ್ನ ಭೇಟಿಯಾಗುವಂತಿಲ್ಲ. ಆದ್ರೆ ಇತ್ತೀಚೆಗೆ ಚಿಕ್ಕಣ್ಣ ಜೈಲಿಗೆ ತೆರಳಿ ದರ್ಶನ್ ಭೇಟಿಯಾಗಿದ್ರು. ಕಲಾವಿದರ ಸಂಘದಲ್ಲಿ ನಡೆದಿದ್ದ ಹೋಮದ ಪ್ರಸಾದ ಕೂಡ ಕೊಟ್ಟು ಬಂದಿದ್ರು. ಮತ್ತೆ ಚಿಕ್ಕಣ್ಣರನ್ನ ವಿಚಾರಣೆಗೆ ಕರೆಯಲು ಪೊಲೀಸರು ತಯಾರಿ ನಡೆಸಿದ್ದು ಯಾವ ಉದ್ದೇಶಕ್ಕಾಗಿ ದರ್ಶನ್ ಭೇಟಿಯಾಗಿದ್ರಿ, ಏನೆಲ್ಲ ವಿಚಾರ ಚರ್ಚಿಸಿದ್ರಿ ಅಂತ ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಮುಂದೆ ಆರೋಪಿಯನ್ನ ಭೇಟಿಯಾಗದಂತೆ ಸೂಚಿಸಲಿದ್ದಾರೆ ಎನ್ನಲಾಗಿದೆ. ಇನ್ನು ಸಾಕ್ಷಿಗಳು ಅವರವರೇ ಜೈಲಿಗೆ ಹೋಗಿ ಭೇಟಿಯಾಗ್ತಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳೋದು. ಮತ್ತೋರ್ವ ಆರೋಪಿಯಿಂದ ಜಾಮೀನಿಗೆ ಅರ್ಜಿ ಸಲ್ಲಿಕೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 17 ಆರೋಪಿಗಳು ಜೈಲುವಾಸ ಅನುಭವಿಸುತ್ತಿದ್ದು A1 ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯಲ್ಲಿದೆ. ಈ ಬೆನ್ನಲ್ಲೇ ಮತ್ತೋರ್ವ ಆರೋಪಿ ಕೂಡ ಜೈಲಿಂದ ರಿಲೀಫ್ ಬಯಸಿದ್ದಾನೆ. ಪ್ರಕರಣದ 16ನೇ ಆರೋಪಿ ಕೇಶವಮೂರ್ತಿ ತುಮಕೂರು ಜೈಲಿನಲ್ಲಿದ್ದು ಬೆಂಗಳೂರಿನ 57ನೇ CCH ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಈ ವಾರದಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿ ಪ್ರದೂಷ್ ಸಲಹೆಯಂತೆ ಸರೆಂಡರ್ ಆಗಲು ಹೋಗಿದ್ದ ಕೇಶವಮೂರ್ತಿ ತಗಲಾಕಿಕೊಂಡಿದ್ದ. ಯಾರೇ ಇರ್ಲಿ, ಎಷ್ಟೇ ದೊಡ್ಡವರಿರ್ಲಿ, ಆಟ ಮುಗಿದ್ಮೇಲೆ ಗಂಟು ಮೂಟೆ ಕಟ್ಟಲೇಬೇಕು. ಸದ್ಯ ನಟ ಕಾಟೇರನ ಆಟ ಕೂಡ ಬಹುತೇಕ ಮುಗಿದಂತೆ ಕಾಣಿಸ್ತಿದೆ. ಈ ಮಧ್ಯೆ ನಟ ದರ್ಶನ್ ಭೇಟಿಯಾದ ಸಾಕ್ಷಿಗಳಿಗೂ ಸಂಕಷ್ಟ ಎದುರಾಗಿದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.